ನಮ್ಮ ಅಡುಗೆ ವಿಷಯಕ್ಕೆ ಬನ್ನಿ. ಹ್ಯಾಪಿ ಕ್ರಿಸ್ಮಸ್ ರೀ, ಹಾಗೆ ಹ್ಯಾಪಿ ನ್ಯೂ ಇಯರ್ ರೀ. ಕ್ರಿಸ್ಮಸ್ಗೆ ಕುಕ್ಕೀಸು ಕೇಕೆ ಸ್ಪೆಷಲ್ ಅಲ್ಲ ರೀ. ಇವತ್ತು ನಾನು ಕಡಲೆ ಬೀಜದಿಂದ ಕುಕ್ಕೀಸ್ ಈಸಿಯಾಗಿ ಹೇಗೆ ಮಾಡ್ಬೋದೋ ತೋರಿಸ್ತೀನಿ ರೀ. ಒಂದು ಬಾಣಲೆಯಲ್ಲಿ 1.5 ಕಪ್ಪು ಕಡಲೆ ಬೀಜ ಹಾಕ್ಕೊಳ್ಳಿ. ಸ್ವಲ್ಪ ಹೊತ್ತು ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಹುರ್ಕೊಂಡ ನಂತರ ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಡಿ. ತಣ್ಣಗಾದ ನಂತರ ಕಡಲೆ ಬೀಜಗೆಲ್ಲ ಸಿಪ್ಪೆ ತೆಗೆದು 1 ಕಪ್ ಕಡಲೆ ಬೀಜನ ಜಾರ್ಗೆ ಹಾಕ್ಕೊಳ್ಳಿ. ನೀರೇನು ಹಾಕ್ದಂಗೆ ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಳ್ಳಿ. ಈ ಪೇಸ್ಟ್ನೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ಇದರಲ್ಲಿ 2 ಸ್ಪೂನು ಸಕ್ಕರೆ ಪುಡಿ ಹಾಕ್ಕೊಳ್ಳಿ. 1/4 ಕಪ್ಪು ಮೈದಾ ಹಾಕ್ಕೊಳ್ಳಿ. ಎಲ್ಲ ಮೆಜರ್ಮೆಂಟು ಒಂದೇ ಕಪ್ಪಲ್ಲಿ ಮಾಡ್ಕೊಳ್ಳಿ, ಆವಾಗ ಪರ್ಫೆಕ್ಟಾಗಿ ಕುಕ್ಕೀಸ್ ಬರುತ್ತೆ ರೀ. ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಳಿ. ಸ್ವಲ್ಪ ಗಟ್ಟಿಯಾಗೇ ಇರಲಿ ನೋಡಿ. ಈ ಥರ ಸ್ವಲ್ಪ ಹಿಟ್ಟಿನ ಮುದ್ದೆ ತಗೊಳ್ಳಿ. ಈ ಥರ ಉಂಡೆ ಮಾಡ್ಕೊಳ್ಳಿ. ನಾನು ತೋರಿಸ್ತಿದ್ದೀನಿ ನೋಡಿ, ಆ ಥರ ಮಾಡ್ಕೊಳ್ಳಿ. ಕುಕ್ಕೀಸ್ ಸ್ವಲ್ಪ ದಪ್ಪದಾಗೆ ಮಾಡ್ಕೊಳ್ಳಿ, ತೆಳುವಾಗಿ ಮಾಡ್ಕೋಬೇಡಿ. ಎಲ್ಲ ಈ ಥರ ಮಾಡಿಕೊಂಡು ಮಿಕ್ಕಿರೋ ಕಡಲೆ ಬೀಜನ ಒಂದು ತಟ್ಟೆಗೆ ಹಾಕ್ಕೊಳ್ಳಿ. ಸ್ವಲ್ಪ ಕ್ರಷ್ ಮಾಡ್ಕೊಳ್ಳಿ. ಅದರಲ್ಲಿ ನಾವು ಮಾಡ್ಕೊಂಡಿರೋ ಕುಕ್ಕೀನ ಈ ಥರ ಇಡಿ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಕಡಲೆ ಬೀಜ ಕುಕ್ಕಿಗೆ ಅಂಟ್ಕೊಳ್ಳುತ್ತೆ ರೀ. ಎಲ್ಲ ಈ ಥರ ರೆಡಿ ಮಾಡ್ಕೊಳ್ಳಿ. ಬಟರ್ ಪೇಪರ್ಗೆ ಸ್ವಲ್ಪ ಎಣ್ಣೆ ಸವರಿ ನಾವು ಮಾಡ್ಕೊಂಡಿರೋ ಕುಕ್ಕಿ ಎಲ್ಲ ಇಡಿ. ನಾನು ಇದನ್ನು ನಿಮಗೆ ಏರ್ ಫ್ರೈಯರಲ್ಲಿ ತೋರಿಸ್ತಾ ಇದ್ದೀನಿ ರೀ. ಅದೇ ನೀವು ಬಾಣಲಿಯಲ್ಲಿ ಮಾಡ್ಕೋಬೇಕು ಅಂದರೆ 15 ನಿಮಿಷದಿಂದ 20 ನಿಮಿಷದವರೆಗೂ ಬೇಕ್ ಮಾಡಿಕೊಂಡ್ರೆ ಸರಿ ರೀ. ನೋಡಿ ಎಷ್ಟೋ ಈಸಿಯಾಗಿ ಎಷ್ಟೋ ಟೇಸ್ಟಿಯಾಗಿರೋ ಕಡಲೆ ಬೀಜದ ಕುಕ್ಕೀಸ್ ರೆಡಿ ಆಯಿತು ರೀ. ನೀವು ಒಂದು ಸಲ ಟ್ರೈ ಮಾಡಿ. ಇಷ್ಟ ಆದರೆ ನಮ್ಮ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೊಸ ರುಚಿಗಳನ್ನು ಅನುಭವಿಸಿ.